ಹ್ಯಾರಿಸ್ ನಲಪಾಡು ಮನೆ ಮೇಲೆ ಇಡಿ ದಾಳಿ ಆಗಿದೆ. ಹ್ಯಾಕರ್ ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರ ನಡೆಸಲಾಗಿದೆ ಅನ್ನುವಂಥ ಒಂದು ಆರೋಪದ ಅಡಿಯಲ್ಲಿ ಈ ಒಂದು ದಾಳಿ ಆಗಿರೋದು. ಇಬ್ಬರು ಕಾಂಗ್ರೆಸ್ ಮುಖಂಡರಿಗೆ ಇಡಿ ಶಾಕ್ ಕೊಡ್ತಾ ಇದೆ. ಈ ಮುಖಾಂತರವಾಗಿ ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿರುವಂತದ್ದು ಇಡಿ ಅಧಿಕಾರಿಗಳು. ಅಶೋಕ್ ನಗರದಲ್ಲಿರುವಂತಹ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಶ್ರೀಕಿ ಪ್ರಕರಣದ ಸಂಬಂಧ ದಾಳಿಯನ್ನ ಮಾಡಿರುವಂತದ್ದು ಇಡಿ. ಬಿಡಿಗೆ ಅಧ್ಯಕ್ಷನಾಗಿರುವ ಎನ್.ಎ. ಹ್ಯಾರಿಸ್ ಒಟ್ಟು 17 ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಇಡಿ. ಶ್ರೀಕಿ ಜೊತೆ ವ್ಯವಹಾರ ಹೊಂದಿದ್ರ ನಲಪಾಡ್ ಅನ್ನುವಂಥ ಪ್ರಶ್ನೆ ಇದೆ. ಸೊ ಬೆಳ್ಳಂಬೆಳಗ್ಗೆನೆ ದಾಳಿಯನ್ನ ನಡೆಸಿರುವಂತದ್ದು ಇಡಿ ಅಧಿಕಾರಿಗಳು. ನಿಮಗೆ ಗೊತ್ತಿರಬಹುದು, ಶ್ರೀಕಿ ಪ್ರಕರಣ, ಹ್ಯಾಕರ್ ಶ್ರೀಕಿ ಸಂಚಲನವನ್ನೇ ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಇದೇ ಹ್ಯಾಕರ್ ಶ್ರೀಕಿ ಜೊತೆಗೆ ಆರ್ಥಿಕ ವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಇತ್ತು. ಸೊ ಇದರ ಬೆನ್ನಲ್ಲೇ ಹ್ಯಾರಿಸ್ ನಲಪಾಡ್ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂಥದ್ದು. ಸುಮಾರು ಒಂದು 17 ಸ್ಥಳಗಳಲ್ಲಿ ಅಧಿಕಾರಿಗಳಿಂದ ಈ ಒಂದು ರೇಡ್ ಅನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೊತ್ತಿಂದ ರೇಡ್ ನಡೀತಾ ಇದೆ? ಏನಾದರೂ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರಾ? ಏನಾದರೂ ಡೀಟೇಲ್ಸ್ಗಳು ಸಿಕ್ಕಿದೆಯಾ? ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಹ್ಯಾಕರ್ ಶ್ರೀಕಿ ಈ ಪ್ರಕರಣ ರಾಜ್ಯದಾದ್ಯಂತ ಅಲ್ಲ, ದೇಶದಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ ಆಗಿದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹ್ಯಾಕರ್ ಶ್ರೀಕಿ ಜೊತೆಗೆ ಆರ್ಥಿಕ ವ್ಯವಹಾರ ನಡೆಸಲಾಗಿದೆ ಅನ್ನುವಂಥ ಒಂದು ಆರೋಪ ಇವ್ರ ಮೇಲಿತ್ತು, ಹ್ಯಾರಿಸ್ ಮತ್ತು ನಲಪಾಡ್ ಅವ್ರ ಮೇಲೆ. ಸೊ ಇದೀಗ ಹ್ಯಾರಿಸ್ ನಲಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು 17 ಸ್ಥಳಗಳಲ್ಲಿ ಅಧಿಕಾರಿಗಳಿಂದ ರೇಡ್ ಆಗಿರೋದು. ಇವರ ಮನೆ, ಇವರ ಆಫೀಸು, ಸಂಬಂಧಿಕರು, ಸ್ನೇಹಿತರು, ಇವರ ಇನ್ವಾಲ್ವ್ಮೆಂಟ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ದಾಳಿ ಆಗಿದೆ. ಸದ್ಯಕ್ಕೆ ಏನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ ಏನು ಎತ್ತ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯದ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಾಗಿದೆ. ಇಬ್ಬರು ಕಾಂಗ್ರೆಸ್ ಮುಖಂಡರಿಗೆ ಇಡಿ ಶಾಕ್ ಈ ಮುಖಾಂತರವಾಗಿ ಎದುರಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಹ್ಯಾರಿಸ್ ನಲಪಾಡ್ ಮನೆ ಮೇಲೆ ಇಡಿ ದಾಳಿ ಆಗಿದೆ. ಎಷ್ಟೊತ್ತಿಂದ ದಾಳಿ ನಡೀತಾ ಇದೆ? ಮಹತ್ವದ ದಾಖಲೆ ಏನಾದರೂ ಸಿಕ್ಕಿದ್ಯಾ? ನೀತಿಯನ್ನು ಬೆಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಬಿಡಿ ಅಧ್ಯಕ್ಷ ಆಗಿರುವಂತಹ ಒಟ್ಟು ಶಾಂತಿನಗರ ಶಾಸಕ ಆಗಿರುವಂತಹ ಹ್ಯಾರಿಸ್ ಮನೆ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಪುತ್ರ ನಲ್ಪಾಡ್ಗೆ ಸಂಬಂಧಪಟ್ಟ ಕಚೇರಿ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂತದ್ದು. ಸೊ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದಾಳಿಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಿವೀಲ್ ಆಗ್ಬೇಕಾಗಿರುವಂತದ್ದು. ಅದರ ಜೊತೆಗೆ ಒಂದು ಕಡೆ ಬಿಡಿ ಅಧ್ಯಕ್ಷ ಆಗಿದ್ರು ಮತ್ತೆ ಅವರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಹಣದ್ದು ಒಂದಿಷ್ಟು PML ಆಕ್ಟ್ ಅಡಿ ಇವರು ದಾಳಿಯನ್ನ ಮಾಡ್ಕೊಂಡಿರ್ತಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹಣಕಾಸಿನ ವಹಿವಾಟು ವರ್ಗಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಾಳಿ ನಡೆದಿದೆ ಅನ್ನೋ ಮಾಹಿತಿಗಳು ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಶ್ರೀಕಿ ಏನಿದ್ದ ಆರೋಪಿತ ಸೈಬರ್ ಹ್ಯಾಕರ್, ಇಂಟರ್ನ್ಯಾಷನಲ್ ಹ್ಯಾಕರ್ ಅಂತ ನಾವೇನ್ ಹೇಳ್ತೀವಿ, ಹಿಂದೆ ಹಲವು ಬಾರಿ ಬಿಟ್ಕಾಯಿನ್ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾಗಿದ್ದ ಆತನಿಗೂ ಮತ್ತು ನಲಪಾಡ್ ನಡುವೆ ಕೂಡ ಒಂದಿಷ್ಟು ನಂಟುಗಳಿತ್ತು ಅನ್ನೋ ಮಾಹಿತಿಗಳಿರುವಂತದ್ದು. ಈ ಕಾರಣಕ್ಕಾಗೂ ಈ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಇದೆ. ಸದ್ಯ ಕಚೇರಿಗಳಿರ್ಬೋದು, ಮನೆ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟ ಕಡೆ ಜಾಗಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಪರಿಶೀಲನೆಯಲ್ಲಿ ಒಂದಿಷ್ಟು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಅನ್ನೋದು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಪರಿಶೀಲನೆ ಮುಗಿದ ಬಳಿಕ ಏನೆಲ್ಲ ಸಿಕ್ತು ಅನ್ನೋದು ರಿವೀಲ್ ಆಗ್ಬೇಕಾಗಿರುವಂತದ್ದು, ಯಾವ ಕಾರಣಕ್ಕಾಗೂ ಕೂಡ ಆಗಿದೆ ಅನ್ನೋದು ರಿವೀಲ್ ಆಗ್ಬೇಕಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.